ಹೆಲೋ, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಲ್ಲ? ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋ ಬಂದುಬಿಟ್ಟು ನಂದು 2ನೇ ಮಗನ ಡೆಲಿವರಿ ಟೈಮ್ದು. ನಾನು ಆಲ್ರೆಡಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ನನ್ನ ಮಗ ಮಧ್ಯದಲ್ಲಿ ಬಂದು ತುಂಬ ಮಾತಾಡ್ತಾ ಇದ್ದಾನೆ. ಎಸ್, ಅದು ಕೂಡ ನ್ಯಾಚುರಲ್ ಆಗಿ ಕ್ಯೂಟ್ ಆಗಿರಲಿ ಅಂತ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಗೊತ್ತಿದೆ, ನಾವು ಹಳೇ ಕಾಲಗಳಲ್ಲಿ ಯಾವುದೇ ಕೂಡ ಒಂದು ಮೆಮೊರಿ ಇಲ್ಲ ನಮ್ಮದು ಚಿಕ್ಕ ಮಗುವಾಗಿದ್ದಾಗ. ನನಗೆ ಗೊತ್ತಿರೋ ಥರ ನಂದು ಒಂದು 4-5 ಫೋಟೋಸ್ ಇರ್ಬೋದು ಅಷ್ಟೇ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ಅಂದರೆ, ಪ್ರತಿಯೊಂದು ಕ್ಷಣವೂ ಕೂಡ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೀನಿ. ನಂದು ಫಸ್ಟ್ ಒನ್ ಬೇಬಿದು ಅಷ್ಟೇ, ಸೆಕೆಂಡ್ ಒನ್ ಬೇಬಿದು ಅಷ್ಟೇ. ಯಾವುದೇ ರೀತಿ ನಾನು ಹಾಸ್ಪಿಟಲ್ಗೆ ಹೆಂಗೆ ಹೋಗಿದ್ದೆ, ಸೆಕ್ಷನ್ಗೆ ಯಾವ ಟೈಮಲ್ಲಿ ಹೋಗಿದ್ದೆ, ಸೊ ಎಲ್ಲ ಕೂಡ ನಾನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ವೈ ಬಿಕಾಸ್ ಇನ್ ಫ್ಯೂಚರ್ ನನ್ನ ಮಕ್ಕಳೇ ಇದನ್ನು ನೋಡಿದಾಗ ತುಂಬ ಖುಷಿ ಪಡ್ತಾರೆ. ಅಂದರೆ ಅವ್ರು ಹೆಂಗೆ ಲೈಕ್ ಅವ್ರು ಹುಟ್ಟೋದ್ಕಿಂತ ಮುಂಚೆ ಹೆಂಗಿತ್ತು ಸಿಚುಯೇಷನ್ನು. ಸೊ ಇನ್ನು ಬರ್ತಾ ಬರ್ತಾ ಲೈಕ್ ಲೈಫಲ್ಲಿ ತುಂಬ ಎಲ್ಲ ಅಡ್ವಾನ್ಸ್ ಆಗ್ತಾ ಇದೆ. ಸೊ ನಮ್ಮಗಳಿಗೆ ನಮ್ದು ಹಳೆ ಫೋಟೋನೇ ಸಿಗ್ತಾಯಿಲ್ಲ ಅಂದಾಗ ಈಗ ಬರೋವಂಥ ಮಕ್ಳುಗಳಿಗೆ ಈ ವಿಡಿಯೋ ಸಿಕ್ಕಿದ್ರೆ ಎಷ್ಟು ಖುಷಿಯಾಗಿರುತ್ತೆ ಅಲ್ವಾ? ಆ ರೀಸನ್ಗೆ ನಾನು ಎಲ್ಲ ಮೆಮೊರಿನೂ ಕೂಡ ಸ್ಮಾಲ್ ಆಗಿ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಸೆಕೆಂಡ್ ಮಗಂದು ಡೆಲಿವರಿ ಡೇಟ್ ದಿನ ಅರ್ಲಿ ಮಾರ್ನಿಂಗ್ಗೆ ಹಾಸ್ಪಿಟಲ್ ರೀಚ್ ಆಗಿದ್ವಿ ನಾವು. ಸೊ ಎಲ್ಲರಿಗೂ ಭಯ ಇರುತ್ತೆ ಅಲ್ವಾ? ಸೆಕೆಂಡ್ ಒನ್ನು ಎಲ್ಲ ಚೆನ್ನಾಗಾಗಿ ನಾರ್ಮಲಾಗಿ ಎಲ್ಲ ಬರಲಪ್ಪ ಅನ್ನೋದಿರುತ್ತೆ ಎಲ್ಲರ ತಲೆಯಲ್ಲಿ. ಇಲ್ಲಿ ನೋಡ್ಬೋದು ನನ್ನ ಹಸ್ಬೆಂಡ್ ಎಷ್ಟು ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದಾರೆ, ಯಾವ ಬೇಬಿ ಆಗ್ಬೋದು, ಎಷ್ಟೊತ್ತಿಗೆ ಬರ್ಬೋದು ಅಂತ. ಬಟ್ ರಿಯಲಿ ನನಗೆ ಬಾಯ್ ಬೇಬಿ ಆಯಿತು, ಎಲ್ಲ ಚೆನ್ನಾಗಿತ್ತು. ಸೊ ನನ್ನ ಡಾಕ್ಟರು ಕೂಡ ತುಂಬ ಚೆನ್ನಾಗಿ ಕೇರ್ ಮಾಡಿದರು ಸೆಕೆಂಡ್ ಒನ್ನ. ಸೊ ಯಾವುದೇ ರೀತಿ ತೊಂದರೆ ಇಲ್ಲದೆ ನಂದು ಡೆಲಿವರಿ ಆಯಿತು. ಚೆನ್ನಾಗಿದೆ ಮಗು, ನಾನು ಇಬ್ಬರು ಕೂಡ. ಸೊ ಹಾಸ್ಪಿಟಲ್ಲಿ ಈ ಥರ ನೇಮ್ ಹಾಕ್ತಾರೆ ಆ್ಯಕ್ಚುಲಿ ರೂಮ್ ಹೊರಗಡೆ. ಸೊ ಸೆಕೆಂಡ್ ಒನ್ನು ಕೂಡ ನನಗೆ ಬೇಬಿ ಬಾಯೇ ಆಯಿತು. ಸೊ ಇಲ್ಲಿ ನನ್ನ ವಸಿಷ್ಠ ಹೆಂಗೆ ರಿಸೀವ್ ಮಾಡ್ಕೊತಿದ್ದಾನೆ ಸೆಕೆಂಡ್ ಒನ್ನ ನೋಡಿ ನೀವೇ. ಆ್ಯಂಡ್ ದೆನ್ ಹಾಸ್ಪಿಟಲಲ್ಲಿ ಒಂದು ಏನಂದರೆ ಎಲ್ಲರಿಗೂ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ತುಂಬ ಖುಷಿ ಆಗುತ್ತೆ ನನಗೆ. ಥ್ಯಾಂಕ್ ಯು.